ಇಲ್ಲಿ ತೋರಿಸಿರುವಂಥ ಎಲ್ಲ ಡ್ರೈ ಫ್ರೂಟ್ಸನ್ನ ಚೆನ್ನಾಗಿ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡಬೇಕು. ಅಂದರೆ ಹುರಿಬೇಕು ಹೆಂಚು ಮೇಲೆ. ಹುರಿದ್ಮೇಲೆ ಮಿಕ್ಸಿಗೆ ಹಾಕಿದ್ರೆ ಈ ಥರ ಆಗುತ್ತೆ. ಪೀನಟ್ ಬಟರ್ ಹೆಂಗಿರ್ತದಲ್ಲ ಹಾಗೆ ಡ್ರೈ ಫ್ರೂಟ್ಸ್ ಬಟರ್ ಅಂದರೆ ಒಂಥರ ಬ್ರೆಡ್ ಮೇಲೆ ಚಪಾತಿಯಲ್ಲಿ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಒಂದೊಂದೇ ಡ್ರೈ ಫ್ರೂಟ್ಸನ್ನ ನಾನು ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ನೋಡ್ಬೋದು, ಗೋಡಂಬಿ, ಸ್ವಲ್ಪ ಶೇಂಗಾ ಮತ್ತು ಎಳ್ಳು, ಓಕೆ, ಖರ್ಜೂರ. ನಾನು ಇದರಲ್ಲಿ ಏನೂ ಸ್ವೀಟ್ ಎಕ್ಸ್ಟ್ರಾ ಸ್ವೀಟ್ ಆ್ಯಡ್ ಮಾಡ್ತಾಯಿಲ್ಲ, ಬೆಲ್ಲ ಅಥವಾ ಏನಿಲ್ಲ. ಬರೀ ಹುಳಿ ಮಾಡಿ ಈ ಥರ ಪೀನಟ್ ಬಟ್ರ್ ಥರ ಹೆಂಗೆ ಮಾಡ್ತೀವಲ್ಲ ಹಾಗೆ ಡ್ರೈ ಫ್ರೂಟ್ ಬಟ್ರ್ ಮಾಡಿಕೊಂಡು ಅದನ್ನು ಶೇಂಗಾ ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಹಾಗೆ ನಾನು ಡ್ರೈ ಫ್ರೂಟ್ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ, ಹೆಲ್ದಿ ವರ್ಷನ್. ಓಕೆ, ನಾನು ಈ ಚೆನ್ನಾಗಿ ಎಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಆರಿಸ್ಬೇಕು. ಅದನ್ನೆಲ್ಲ ಆರಿಸಿ, ಓಕೆ, ಇದನ್ನು ಆಲ್ರೆಡಿ ಒಂದು ವೀಕ್ ಒಂದು 2-3 ಡೇಸ್ ಮುಂಚೆನೇ ಮಾಡಿಟ್ಟಿದ್ದು ನಾನು. ಸೊ ಇದನ್ನು ಮಾಡಿಟ್ಕೊಂಡು ವಿಡಿಯೋ ಇವಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ಮಾಡಿಟ್ಕೊಂಡ್ರೆ ಆರಾಮಾಗಿ ನಾವು ಬೇಕಾದಾಗೆ ಬಿಸಿ ಬಿಸಿದು ನಾವು ಗೋಧಿ ಹಿಟ್ಟಲ್ಲೇ ನಾವು ಯೂಶಲಿ ಮಾಡ್ಕೊಂಡಿದ್ದು ಹೋಳಿಗೆ ಮಾಡ್ಕೊಂಡಿದ್ದೀನಿ. ಆಯ್ತು ಗೈಸ್, ನಾನು ಇವಾಗ ಅದನ್ನು ಡ್ರೈ ಫ್ರೂಟ್ಸ್ ಇದು ಮಾಡ್ತಾ ಇದ್ದೀನಿ. ನೋಡಿ, ಇವನ್ನೆಲ್ಲನೂ ಬಾದಾಮಿ, ಅಕ್ರೋಟು, ಓಕೆ, ಶೇಂಗಾ, ಇದು ಹುರಿದಿನಿ, 2 ಮಾತ್ರ ಹುರಿದಿಟ್ಟಿದ್ದೀನಿ. ಮತ್ತು ಇದು ಪಿಸ್ತಾ. ಓಕೆ, ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ಲೋ ಫ್ಲೇಮಲ್ಲಿ. ಆಮೇಲೆ ಗೋಡಂಬಿ ನಿಮ್ಮ ಮುಂದೆ ಹಾಕಿದ್ದೀನಿ ನೋಡಿ. ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಮಾಡಬೇಕು. ಆ ಪೇಸ್ಟ್ ಮಾಡಿದ್ನಲ್ಲ ಪೀನಟ್ ಬಟರ್, ಅದನ್ನು ತುಂಬಿ ಹೋಳಿಗೆ ಮಾಡಿದ್ದೀನಿ. ಇದು ಬೆಳಗ್ಗೆ ಟಿಫನ್ ಮಾಡಿದ್ದೀನಿ, ಅದರಲ್ಲಿ ಕ್ಯಾಪ್ಚರ್ ಹೋಗಿದೆ. ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದ ಮಾಡೋ ಟೈಮಿಂಗು. ಓಕೆ, ಮಧ್ಯಾಹ್ನ ಈರುಳ್ಳಿ ಪಲ್ಯ, ಒಂದು ಚಪಾತಿ, ಇದು ಡ್ರೈ ಫ್ರೂಟ್ ಹೋಳಿಗೆ, ಒಂದು ಚಪಾತಿ, ಗೋಧಿ ಹಿಟ್ಟಿಂದ ಮಾಡ್ಕೊಂಡಿದ್ದು. ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ, ಅದರಲ್ಲಿ ಮಾಡೀನಿ. ನೆನೆಟ್ಟು ಕಾಳು, ಅನ್ನ, ಬೇಳೆ. ಓಕೆ, ಈವ್ನಿಂಗು ನಾನು ಇದು ಕಲ್ಲಂಗಡಿ ಮತ್ತು ಕರ್ಬೂಜ ಹಣ್ಣು 1 ಬೌಲ್ ತಿಂದಿನಿ.